ನಮಸ್ಕಾರ ಸ್ನೇಹಿತರೆ, ಭಗವದ್ಗೀತೆಯ 46ನೇ ದಿನದ ಜ್ಞಾನ ಪಯಣಕ್ಕೆ ಸುಸ್ವಾಗತ. ನಿನ್ನೆಯ ಭಾಗದಲ್ಲಿ ನಾವು ಮಹಾತ್ಮರು ಮತ್ತು ಅಜ್ಞಾನಿಗಳ ನಡುವಿನ ವ್ಯತ್ಯಾಸವನ್ನು ತಿಳಿದೆವು. ಇಂದು ಶ್ರೀಕೃಷ್ಣನು ತನ್ನ ವಿಶ್ವರೂಪದ ಒಂದು ಝಲಕನ್ನು ಮಾತುಗಳ ಮೂಲಕ ನೀಡಲಿದ್ದಾನೆ. ನಾವು ಮಾಡುವ ಪೂಜೆ, ನಾವು ಕೊಡುವ ದಾನ, ನಮಗೆ ಜನ್ಮ ನೀಡಿದ ತಂದೆ ತಾಯಿ, ಅಷ್ಟೇ ಏಕೆ ನಾವು ನೋಡುವ ಸಾವು ಮತ್ತು ಬದುಕು ಎಲ್ಲವೂ ನಾನೇ ಎಂದು ಕೃಷ್ಣ ಘೋಷಿಸುತ್ತಿದ್ದಾನೆ. ಇಂದು ನಿಮ್ಮ ಭಕ್ತಿಯ ದೃಷ್ಟಿಕೋನವನ್ನೇ ಬದಲಿಸಲಿವೆ. ಅಹಂ ಕ್ರತುರಹಂ ಯಜ್ಞಃ ಸ್ವಧಾಹಮಹಮೌಷಧಂ ಮಂತ್ರೋಹಮಹಮೇವ ಆಜ್ಯಂ ಅಹಂ ಅಗ್ನಿರಹಂ ಹುತಂ. ನಾನೇ ಕ್ರತು ಅಂದರೆ ವೈದಿಕ ಕರ್ಮ, ನಾನೇ ಯಜ್ಞ, ನಾನೇ ಪಿತೃಗಳಿಗೆ ನೀಡುವ ಸ್ವಧ ಅಂದರೆ ಅನ್ನ, ನಾನೇ ಔಷಧ ಅಂದರೆ ಗಿಡಮೂಲಿಕೆ, ನಾನೇ ಮಂತ್ರ, ನಾನೇ ತುಪ್ಪ, ನಾನೇ ಅಗ್ನಿ ಮತ್ತು ಹೋಮ ಮಾಡುವ ಕ್ರಿಯೆಯೂ ನಾನೇ. ನಾವು ಮಾಡುವ ಯಾವುದೇ ಶುಭ ಕಾರ್ಯದಲ್ಲಿ ಬಳಸುವ ಪ್ರತಿಯೊಂದು ವಸ್ತುವು ಭಗವಂತನ ರೂಪವೇ. ಅಗ್ನಿಯಲ್ಲಿ ಹವಿಸ್ಸು ಅರ್ಪಿಸುವಾಗ ಅರ್ಪಿಸುವವನು, ಅರ್ಪಿಸಲ್ಪಡುವ ವಸ್ತು ಮತ್ತು ಆ ಅಗ್ನಿ ಎಲ್ಲವೂ ಕೃಷ್ಣಮಯ. ಅಂದರೆ ನಮ್ಮ ದೈನಂದಿನ ಜೀವನದ ಪ್ರತಿಯೊಂದು ಕ್ರಿಯೆಯಲ್ಲೂ ನಾವು ದೈವತ್ವವನ್ನು ಕಾಣಬಹುದು. ಪಿತಾಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರ ಋಗ್ಸಾಮ ಯಜುರೇವಚ. ಈ ಜಗತ್ತಿಗೆ ತಂದೆ, ತಾಯಿ, ಪೋಷಕ ಮತ್ತು ಪಿತಾಮಹ ಅಂದರೆ ತಾತ ನಾನೇ. ತಿಳಿಯಬೇಕಾದ ಪವಿತ್ರವಾದ ವಸ್ತುವು ಓಂಕಾರವು ಹಾಗೂ ಋಗ್ವೇದ, ಸಾಮವೇದ, ಯಜುರ್ವೇದಗಳೂ ನಾನೇ. ನಮ್ಮ ಸಂಬಂಧಗಳ ಮೂಲವೇ ಪರಮಾತ್ಮ. ಕೃಷ್ಣನು ನಮಗೆ ಕೇವಲ ದೈವವಲ್ಲ, ಆತನೇ ಪರಮ ಸಂಬಂಧಿ. ಗತಿ, ಭರ್ತ ಅಂದರೆ ಪ್ರಭು, ಸಾಕ್ಷಿ, ನಿವಾಸ ಅಂದರೆ ಆಶ್ರಯ ಮತ್ತು ಶರಣು ಎಲ್ಲವೂ ಅವನೇ. ನಾವು ಎಲ್ಲಿಗೆ ಹೋಗಬೇಕೋ ಆ ಗುರಿಯೂ ಅವನೇ, ನಮಗೆ ಆಶ್ರಯ ನೀಡುವ ಮನೆಯೂ ಅವನೇ. ತಪಾಮ್ಯಹಮಹಂ ವರ್ಷಂ ನಿಗೃಹ್ಣಾಂ ಯುತ್ಸಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಮರ್ಜುನ. ಅರ್ಜುನನೇ, ನಾನೇ ಸೂರ್ಯನಾಗಿ ತಪಿಸುತ್ತೇನೆ, ಮಳೆಯನ್ನು ಸುರಿಸುತ್ತೇನೆ ಮತ್ತು ತಡೆಯುತ್ತೇನೆ. ಅಮೃತವೂ ನಾನೇ, ಮೃತ್ಯವೂ ನಾನೇ. ಸತ್ತು ಅಂದರೆ ಇರುವುದು ಮತ್ತು ಅಸತ್ತು ಅಂದರೆ ಇಲ್ಲದಿರುವುದು ಎರಡೂ ನಾನೇ. ಇದು ಅತ್ಯಂತ ಗಹನವಾದ ಮಾತು. ಜೀವನದ ಸುಖ ಅಂದರೆ ಅಮೃತ ಮಾತ್ರವಲ್ಲ, ಸಾವು ಕೂಡ ಕೃಷ್ಣನದೇ ಒಂದು ರೂಪ. ಕೆಟ್ಟದರಲ್ಲಿ ಮರೆಯಾಗಿರುವ ಒಳ್ಳೆಯದನ್ನು ಕಾಣುವವನೇ ನಿಜವಾದ ಜ್ಞಾನಿ. ಇಡೀ ಬ್ರಹ್ಮಾಂಡದ ಶಕ್ತಿಯ ಸಮತೋಲನವೇ ಶ್ರೀಕೃಷ್ಣ. ಸ್ನೇಹಿತರೆ, ಎಲ್ಲದರಲ್ಲೂ ಕೃಷ್ಣನನ್ನು ಕಂಡಾಗ ಭಯ ಮತ್ತು ದ್ವೇಷಕ್ಕೆ ಜಾಗವಿರುವುದಿಲ್ಲ. ಆದರೆ ಸ್ವರ್ಗದ ಸುಖಕ್ಕಾಗಿ ಯಜ್ಞ ಮಾಡುವವರ ಗತಿಯೇನು? ಭಗವಂತನನ್ನು ಅನನ್ಯವಾಗಿ ಪ್ರೇಮಿಸುವವರಿಗೆ ಸಿಗುವ ವಿಶೇಷ ಫಲವೇನು? ಕೃಷ್ಣನು ನೀಡುವ ಆ ಪ್ರಸಿದ್ಧವಾದ ಯೋಗಕ್ಷೇಮದ ಭರವಸೆಯನ್ನು ನಾವು ನಾಳಿನ 47ನೇ ಭಾಗದಲ್ಲಿ ತಿಳಿಯೋಣ. ಭಗವದ್ಗೀತೆಯ ಈ ವಿಶ್ವರೂಪ ಜ್ಞಾನ ನಿಮ್ಮನ್ನು ಪವಿತ್ರಗೊಳಿಸಲಿ. ಧನ್ಯವಾದಗಳು.